ಎಲ್ಲರೂ ಹೇಗಿದ್ದೀರಾ? ಇವಾಗ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವೀಕ್ ಸಾಟರ್ಡೆ ಮೇಲಾಗಿರುತ್ತೆ. ಸೊ ವಾರ ಅಲ್ಲೋ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು. ಹೋಗಿ ಬಂದ್ವಿ. ಏನಕ್ಕೆ ಅಂದರೆ ನಾವು ರಾಯರ ಹುಟ್ಟುಹಬ್ಬದ ಒಂದು ಗುರುತಿಗಾಗಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನಮಗೆ ಅಂತ ತುಂಬ ದಿನದಿಂದ ಆಸೆ ಇತ್ತು ಸೋಫಾ ತರಬೇಕು ಅಂತ. ಸೊ ಅದಕ್ಕೆ ಫೈನಲಿ ಹೋಗಿ ಸೋಫಾನು ಟೀಪಾಯ್ ತೊಗೊಂಬಂದ್ರಿ ರಾಯರ ಹುಟ್ಟುಹಬ್ಬದ ಗುರುತಿಗಾಗಿ. ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೂ. ತುಂಬ ಒಂದು 3 ಮಂತ್ಸಿಂದ ವೆಯ್ಟ್ ಮಾಡ್ತಾಯಿದ್ವಿ ತೊಗೊಳ್ಬೇಕು ಅಂತ. ಸೊ ಫೈನಲಿ ಇವತ್ತಿಗಾಯಿತು. ಸೊ ಸಾಟರ್ಡೆ ತೊಗೊಂಡು ಬಂದ್ವಿ. ಮಂಗಳವಾರ ತೊಗೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಹಾಗೆ ತೊಗೊಂಡು ಬಂದಾದಮೇಲೆ ಹೊರಗಡೆ ಹೋಗಿದ್ವಿ. ಮತ್ತು ಅದೆಲ್ಲ ತಂದಮೇಲೆ ಹೊರಗಡೆ ಹೋಗಿ ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಬಂದ್ವಿ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿದ್ದೆ ಶ್ರೀ ಗುರು ಮೆಸ್ ಹೊಸಕೋಟೆಯಲ್ಲಿ. ನಾವು ಹೋಗಿ ಊಟ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು. ಮದುವೆ ಊಟ ಯಾವ ಥರ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಇತ್ತು. ಕ್ರೌಡ್ ಅಂತೂ ತುಂಬ ಕ್ರೌಡ್ ಇತ್ತು, ನೀವೇ ನೋಡ್ತಾ ಇದ್ದೀರಿ. ಸೊ ಮದುವೆ ಮನೇಲಿ ಯಾವ ಥರ ಊಟ ಬಡಿಸ್ತಾರೋ ಅದೇ ಥರ ಸ್ವೀಟ್ಸು ಮತ್ತು ಸ್ನ್ಯಾಕ್ಸು ಎಲ್ಲನೂ ಬಂತು. ಫೈನಲಿ ಮುದ್ದೆ, ಇದಕ್ಕೆ ಬೇಳೆ ಸಾಂಬಾರು, ಅನ್ನ, ತುಪ್ಪ, ಪಾಯಸ, ಹೆಸರುಬೇಳೆ ಎಲ್ಲನೂ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಾನು ಮುದ್ದೆ ತಿಂದಿದ್ದು. ತುಂಬ ಟೇಸ್ಟಿಯಾಗಿತ್ತು. ಮತ್ತು ಚಪಾತಿ ಊಟ ಬೇಕಂದ್ರೂ ಚಪಾತಿನೂ ಸಿಗುತ್ತೆ. ಅನ್ಲಿಮಿಟೆಡ್ ನೀವು ಎಷ್ಟು ಜನ ತೊಗೊಬೋದು. ಪರ್ಸನ್ಗೆ 150 ಆಗುತ್ತೆ. ಅನ್ಲಿಮಿಟೆಡಾಗಿ ನೀವು ಎಷ್ಟು ಜನ ತಿಂತಾನೆ ಇರ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನಾನಂತೂ ತುಂಬ ಇಷ್ಟಪಟ್ಟೆ. ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ತಾ ಇರ್ತೀನಿ, ನಾವು ಒಂದ್ಸಲ ಟೇಸ್ಟ್ ಮಾಡಬೇಕಂತ. ಸೊ ಫೈನಲಿ ನಾವು ಹೋಗಿ ಟೇಸ್ಟ್ ಮಾಡಿದ್ರೆ ನಾನು ಮಾತ್ರ ಕೋಸಂಬರಿ 2 ಟೈಮ್ಸ್ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ. ಅದರ ಟೈಮಿಂಗ್ಸು ಇದರಲ್ಲೇ ಹಾಕಿದ್ದಾರೆ. ಸೊ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಒಂದು 2 ಮಿನಿಟ್ಸ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ. ತುಂಬ ಚೆನ್ನಾಗಿದೆ. ಎಲ್ರಿಗೂ ಒಂದ್ಸಲ ಇಷ್ಟ ಆದರೆ ಹೋಗಿ ಬನ್ನಿ, ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಮನೆಗೆ ಬಂದ್ವಿ, ಐಸ್ ಕ್ರೀಮ್ ತೊಗೊಂಬಂದಿದ್ವಿ. ಸೊ ಐಸ್ ಕ್ರೀಮ್ ಎಲ್ಲ ತಿಂದುಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಸೊ ಇದಾಗಿತ್ತು ಸಾಟರ್ಡೆ ಮೀಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.